ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ ಈ ದಿನ ಅಮ್ಮನ ಕೈ ರುಚಿಯ ಹಳ್ಳಿ ಶೈಲಿ ಹೀರೆಕಾಯಿ ಸಾಂಬಾರು ಮಾಡೋಣ. ಹೀರೆಕಾಯಿ, ಆಲೂಗಡ್ಡೆ, ತೊಗರಿಬೇಳೆ, ಹುಣಸೆಹಣ್ಣು ಮತ್ತು ಸುಗಂಧ ಮಸಾಲೆಗಳೊಂದಿಗೆ ತಯಾರಿಸುವ ಈ ಸಾಂಬಾರು ಬಿಸಿ ಅನ್ನ, ಇಡ್ಲಿ ಅಥವಾ ದೋಸೆ ಜೊತೆ ಅತ್ಯುತ್ತಮವಾಗಿ ಹೊಂದುತ್ತದೆ. ಬೇಕಾಗುವ ಪದಾರ್ಥಗಳನ್ನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಕೇವಲ ಸಾಂಬಾರಲ್ಲ, ಮನೆಯ ಸುವಾಸನೆಯ ಒಂದು ಮಧುರ ನೆನಪು. ಸರಳ, ಆರೋಗ್ಯಕರ ಮತ್ತು ಮನೆ ಮದ್ದಿನ ರುಚಿಯ ಹೀರೆಕಾಯಿ ಸಾಂಬಾರು ಸಾಂಪ್ರದಾಯಿಕ ರುಚಿಯ ಕವನವಾಗಿ ಮೂಡುತ್ತದೆ. ನಿಮ್ಮ ಅಡುಗೆ ಮನೆಯಲ್ಲಿ ಈ ರುಚಿಯ ಪ್ರಯಾಣವನ್ನು ಅನುಭವಿಸಿ. ಪ್ರತಿ ತುತ್ತಿನಲ್ಲೂ ಪ್ರೀತಿ, ಪ್ರತಿ ಸುವಾಸನೆಯಲ್ಲೂ ಮಧುರ ನೆನಪು ಕಾಣಿಸುತ್ತದೆ. ಮಣ್ಣಿನ ಮನೆಯ ಅಡುಗೆ ಮನೆಯಲ್ಲಿ ಮಂದವಾಗಿ ಕುದಿಯುವ ಹೀರೆಕಾಯಿ ಸಾಂಬಾರು. ಹೊರಗೆ ಮಳೆ ತುಂತುರು ಸುರಿಯುತ್ತಿರಲಿ, ಒಳಗೆ ಆ ಸುಗಂಧ ಹೃದಯ ತುಂಬಿ ಹರಿಯಲಿ. ಹುಣಸೆಯ ಸಿಹಿ ಮತ್ತು ಹುಳಿಯಲ್ಲಿ ಬಾಲ್ಯದ ನೆನಪುಗಳು ಮಿಂಚುತ್ತವೆ. ಈಗ ಎಲ್ಲ ಮಸಾಲೆ ಪದಾರ್ಥಗಳನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ನೀರು ಸೇರಿಸಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ತೊಗರಿಬೇಳೆಯ ಮೃದುವಾದ ಸ್ಪರ್ಶದಲ್ಲಿ ಅಮ್ಮನ ಮಮತೆ ಅರಳುತ್ತದೆ. ಬಿಸಿ ಅನ್ನದ ಮೇಲೆ ಸುರಿದಾಗ ಆ ಹೊತ್ತಿನ ಊಟವೇ ಒಂದು ಹಬ್ಬ. ಈಗ ಒಲೆ ಹೊತ್ತಿಸಿ ಒಲೆಯ ಮೇಲೆ ಒಂದು ಕುಕ್ಕರನ್ನಿಟ್ಟು ಸಾಸಿವೆ, ಎಣ್ಣೆ ಹಾಕಿ ಸಾಸಿವೆ ಸಿಡಿದ ನಂತರ ಕರಿಬೇವು, ಕತ್ತರಿಸಿದ ಈರುಳ್ಳಿ, ಅರಿಶಿಣ, ಇಂಗು ಸೇರಿಸಿ 1 ನಿಮಿಷ ಈರುಳ್ಳಿಯನ್ನು ಬಾಡಿಸಿದ್ದೀನಿ. ನಂತರ ತೊಗರಿಬೇಳೆ, ಕತ್ತರಿಸಿದ ಆಲೂಗಡ್ಡೆ, ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ 3 ವಿಸಲ್ ಕೂಗಿಸಿದ್ದೀನಿ. ಅಡುಗೆ ಮನೆಯಲ್ಲಿ ಮೃದುವಾಗಿ ಕುದಿಯುವ ಹೀರೆಕಾಯಿ ಸಾಂಬಾರು. ಈ ಸುಗಂಧದಲ್ಲಿ ಅಮ್ಮನ ಕೈನ ಮಮತೆ, ಹುಣಸೆ ರುಚಿಯಲ್ಲಿ ಮನೆಯ ನೆನಪು, ತೊಗರಿಬೇಳೆಯ ಸಾಂತ್ವನದಲ್ಲಿ ಹೃದಯದ ಉಷ್ಣತೆ ಎದ್ದು ಕಾಣುತ್ತದೆ. ಕರ್ನಾಟಕದ ಸಾಂಪ್ರದಾಯಿಕ ರುಚಿಯನ್ನು ಅನುಭವಿಸಲು ಈ ರೆಸಿಪಿಯನ್ನು ತಪ್ಪದೇ ಪ್ರಯತ್ನಿಸಿ. ಮನೆಯ ಸುವಾಸನೆ, ಅಮ್ಮನ ಕೈಯ ರುಚಿ ಮತ್ತು ಕರ್ನಾಟಕದ ಸಾಂಪ್ರದಾಯಿಕ ಸವಿಯನ್ನು ಈ ರೆಸಿಪಿಯಲ್ಲಿ ನೀವು ಅನುಭವಿಸಬಹುದು. ಇದು ಕೇವಲ ಅಡುಗೆಯಲ್ಲ, ಹಳ್ಳಿಯ ಗಾಳಿ, ಮನೆಯ ಮಮತೆ ಮತ್ತು ಮಣ್ಣಿನ ಸುವಾಸನೆ ಎಲ್ಲವೂ ಒಂದೇ ತುತ್ತಿನಲ್ಲಿ. ಈಗ ಕುಕ್ಕರ್ನ ಮುಚ್ಚಳ ತೆಗೆದು ಕತ್ತರಿಸಿದ ಹೀರೆಕಾಯಿಯನ್ನು ಹಾಕಿ 2 ನಿಮಿಷ ಕುದಿಸಿ. ಹೀರೆಕಾಯಿ ಮೊದಲೇ ಹಾಕಿದರೆ ತುಂಬ ಬೆಂದೋಗುತ್ತೆ, ಅದರ ರುಚಿನೂ ಹೊರಟೋಗುತ್ತೆ. ಈಗ ಇದಕ್ಕೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬಿಸಿಯಾದ, ರುಚಿಯಾದ, ಸರಳವಾದ ಹಳ್ಳಿ ಶೈಲಿ ಅಮ್ಮನ ಕೈ ರುಚಿಯ ಹೀರೆಕಾಯಿ ಸಾಂಬಾರು ರೆಡಿಯಾಗಿದೆ. ಪ್ರತಿ ತುತ್ತಿನಲ್ಲೂ ಮನೆತನದ ಉಷ್ಣತೆ, ಪ್ರತಿ ಸುವಾಸನೆಯಲ್ಲಿ ನೆಮ್ಮದಿಯನ್ನು ಇಲ್ಲಿ ಕಾಣಬಹುದು. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಸಾಂಪ್ರದಾಯಿಕ ಅಡುಗೆ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.